ಲಕ್ಕುಂಡಿಯ ಮನೆಯೊಳಗೆ ದೇಗುಲ, ಮಣ್ಣಿನೊಳಗೆ ಬಂಗಾರ. 5ನೇ ದಿನ ಸಿಕ್ಕಿದ್ದೇನು? ನಮಸ್ಕಾರ ವೀಕ್ಷಕರೇ, ಕರ್ನಾಟಕದ ಇತಿಹಾಸದಲ್ಲಿ ನಾವು ಹಂಪಿಯನ್ನ ನೋಡಿದ್ದೇವೆ, ಬೇಲೂರು ಹಳೆಬೀಡಿನ ಶಿಲ್ಪಕಲೆಯನ್ನ ಕೊಂಡಾಡಿದ್ದೇವೆ. ಆದರೆ ಇವೆಲ್ಲದಕ್ಕಿಂತಲೂ ಭಿನ್ನವಾದ, ವಿಚಿತ್ರವಾದ ಮತ್ತು ಇಂದಿಗೂ ಬಗೆಹರಿಯದ ರಹಸ್ಯಗಳನ್ನ ತನ್ನೊಡಲೊಳಗೆ ಇಟ್ಟುಕೊಂಡಿರುವಂತಹ ಒಂದು ಗ್ರಾಮ ಇದೆ, ಅದುವೇ ಲಕ್ಕುಂಡಿ. ಹೌದು, ನೀವು ಒಂದು ಜಾಗದಲ್ಲಿ ನಿಂತಿದ್ದೀರಿ, ಅಲ್ಲಿ ಕಾಲಿನ ಕೆಳಗಡೆ ಮಣ್ಣಿದೆ ಅಂತ ಅಂದ್ಕೊಂಡ್ರೆ ಅಲ್ಲೊಂದು ಬಂಗಾರದ ಗಣಿನೇ ಇರಬಹುದು. ಒಂದು ಸಣ್ಣ ಮನೆ ಕಟ್ಟೋಣ ಅಂತಂದ್ರೆ ಅಡಿಪಾಯ ತೆಗೆದ್ರೆ ಅಲ್ಲಿ ಶತಮಾನಗಳಷ್ಟು ಹಳೆಯದ ದೇವಸ್ಥಾನದ ಗೋಪುರ ಸಿಗಬಹುದು. ಅಷ್ಟೇ ಅಲ್ಲ, ನೀವು ವಾಸಿಸುವ ಬೆಡ್ರೂಮ್ ಅಲ್ಲಿ ಅಥವಾ ಅಡಿಗೆ ಮನೆ ಅಥವಾ ನೂರಾರು ವರ್ಷಗಳ ಹಿಂದೆ ದೇವರು ನೆಲೆಸಿದ್ದ ಗರ್ಭಗುಡಿಯೇ ಆಗಿರಬಹುದು. ಇದು ಕೇವಲ ಕಲ್ಪನೆಯಲ್ಲ ಅಥವಾ ಸಿನಿಮಾ ಕಥೆಯಲ್ಲ, ಇದು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದ ಪ್ರತ್ಯಕ್ಷ ಸತ್ಯ. ಹೌದು ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೋಗ್ತಾ ಇರೋದು ರಹಸ್ಯಗಳನ್ನೇ ಹೊದ್ದು ಮಲಗಿರುವಂತಹ ಲಕ್ಕುಂಡಿ ಗ್ರಾಮದ ಕಡೆಗೆ. ಇಲ್ಲಿ ಇತ್ತೀಚೆಗೆ ನಡೀತಾ ಇರುವ ಘಟನೆಗಳು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿವೆ. ಮಣ್ಣು ಒಗೆದ್ರೆ ಚಿನ್ನ ಸಿಗ್ತಿದೆ, ಮನೆಯೊಳಗೆ ದೇವಸ್ಥಾನ ಸಿಗ್ತಿದೆ, ಉತ್ಖನನ ಮಾಡಿದ್ರೆ ನಾಗರಹಾವು ಹೆಡೆಯೆತ್ತಿ ಬುಸುಗುಡುತ್ತಾಗಿದೆ. ಅಷ್ಟಕ್ಕೂ ಏನಿದು ಲಕ್ಕುಂಡಿ ರಹಸ್ಯ? ಇಡೀ ಊರೇ ಯಾಕೆ ಖಾಲಿಯಾಗುವ ಸ್ಥಿತಿಗೆ ಬಂದಿದೆ? 5ನೇ ದಿನ ಲಕ್ಕುಂಡಿಯ ಉತ್ಖನನದಲ್ಲಿ ಏನೆಲ್ಲ ಸಿಕ್ತು? ಈ ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಲಕ್ಕುಂಡಿ ಗ್ರಾಮವನ್ನ ಒಂದು ನಿಧಿಗೋಸ್ಕರ ಇಡೀ ಗ್ರಾಮವನ್ನ ಶಿಫ್ಟ್ ಮಾಡಬೇಕು, ಸ್ಥಳಾಂತರ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದೆ ಸರ್ಕಾರ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಸೇವ್ ಲಕ್ಕುಂಡಿ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ನೋಡಬೇಕಾದದ್ದು ಒಂದು ವಿಚಿತ್ರ ಆದರೆ ಅಷ್ಟೇ ಸತ್ಯವಾದ ಸಂಗತಿಯನ್ನ. ಸಾಮಾನ್ಯವಾಗಿ ನಾವೆಲ್ಲ ದೇವರನ್ನ ನೋಡೋದಕ್ಕೆ ದೇವಸ್ಥಾನಕ್ಕೋ ಅಥವಾ ಗುಡಿ ಗೋಪುರಗಳಿಗೋ ಹೋಗ್ತೀವಿ. ದೇವಸ್ಥಾನ ಊರಿನ ಮಧ್ಯೆ ಇರುತ್ತೆ ಅಥವಾ ಊರ ಹೊರಗಡೆ ಇರುತ್ತೆ. ಆದರೆ ಲಕ್ಕುಂಡಿಯಲ್ಲಿ ಹಾಗಲ್ಲ. ಇಲ್ಲಿ ಒಂದು ಕುಟುಂಬ ಅಕ್ಷರಶಃ ದೇವಸ್ಥಾನದ ಒಳಗೆಯೇ ಸಂಸಾರ ನಡೆಸ್ತಾ ಇದೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಶಿವಯ್ಯ ಮತ್ತು ಶೇಖರಯ್ಯ ಚೌಕಿಮಠ ಅನ್ನೋರು ತಮ್ಮ ಮನೆಯಲ್ಲಿಯೇ ದೇವಸ್ಥಾನವನ್ನ ಇಟ್ಟುಕೊಂಡಿದ್ದಾರೆ. ಹೊರಗಡೆಯಿಂದ ನೋಡಿದ್ರೆ ಇದೊಂದು ಸಾಮಾನ್ಯ ಮನೆ, ಆದರೆ ಒಳಗಡೆ ಕಾಲಿಟ್ರೆ ರೋಮಾಂಚನವಾಗತ್ತೆ. ಇವರ ಮನೆಯ ಹಾಲ್ ದಾಟಿ ಒಳಗೆ ಹೋದ್ರೆ ಅಲ್ಲಿ ಕಾಣಿಸೋದು 4 ದಶಮಾನಗಳಷ್ಟು ಹಳೆಯದಾದ ಈಶ್ವರನ ದೇವಾಲಯ. ಯೋಚನೆ ಮಾಡಿ, ನಾವು ದೇವರ ಪೂಜೆ ಮಾಡಿ ಬಾಗಿಲು ಹಾಕೊಂಡು ಬರ್ತೀವಿ, ಆದರೆ ಈ ಕುಟುಂಬದ ಸದಸ್ಯರು ರಾತ್ರಿ ಮಲಗೋದು, ಹಗಲು ಓಡಾಡೋದು ಎಲ್ಲವೂ ಈ ಐತಿಹಾಸಿಕ ಸ್ಮಾರಕದ ಜೊತೆಗೇನೆ. ಸರಿಸುಮಾರು 5ರಿಂದ 6 ಜನರಿರುವ ಈ ಕುಟುಂಬ ಬರೋಬ್ಬರಿ 5 ತಲೆಮಾರುಗಳಿಂದ ಅಂದ್ರೆ ಮುತ್ತಾತನ ಕಾಲದಿಂದಲೂ ಅಲ್ಲೇ ವಾಸ ಮಾಡ್ತಾ ಇದೆ. ವಿಶೇಷ ಏನಂದ್ರೆ ಮನೆಯ ಒಳಗಿರುವ ಈ ದೇವಸ್ಥಾನದಲ್ಲಿ 4ನೇ ಶತಮಾನಕ್ಕೆ ಸೇರಿದ ಶಿವನ ವಿಗ್ರಹ ಇದೆ. ಈ ಪುರಾತನ ಶಿವಲಿಂಗಕ್ಕೆ ಈ ಕುಟುಂಬದವರೇ ನಿತ್ಯ ಪೂಜೆ ಮಾಡ್ತಾರೆ. ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಬೇಕಿದ್ದ ಈ ಒಂದು ಸ್ಮಾರಕ ಇಂದು ಈ ಕುಟುಂಬದ ಆಶ್ರಯ ತಾಣದಲ್ಲಿದೆ. ಇಂತಹ ವಿಚಿತ್ರ ಸನ್ನಿವೇಶ ಜಗತ್ತಲ್ಲಿ ಬೇರೆ ಎಲ್ಲಾದರೂ ಸಿಗೋದಕ್ಕೆ ಸಾಧ್ಯನಾ? ಇಲ್ಲ ತಾನೆ. ಆದರೆ ಲಕ್ಕುಂಡಿಯ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ ವೀಕ್ಷಕರೇ. ಇದು ಕೇವಲ ಒಂದು ಸ್ಯಾಂಪಲ್ ಅಷ್ಟೇ. ಅಸಲಿ ರಹಸ್ಯ ಶುರುವಾಗೋದೇ ಇಲ್ಲಿನ ಮಣ್ಣಿನ ಒಳಗಡೆ. ಇದೇ ಲಕ್ಕುಂಡಿ ಗ್ರಾಮದ ರಿತಿ ಗಂಗವ್ವ ಎಂಬುವರ ಕುಟುಂಬ ಒಂದು ಹೊಸ ಕನಸನ್ನ ಕಂಡಿತ್ತು. ತಮ್ಮದೊಂದು ಪುಟ್ಟ ಮನೆ ಇದ್ರೆ ಸಾಕಪ್ಪ ಅಂತ. ಮನೆ ಕಟ್ಟಿಸೋದಕ್ಕೆ ಜಾಗ ಗುರುತು ಮಾಡಿ ಅಡಿಪಾಯ ಅಂದ್ರೆ ಪಾಯ ತೆಗೆಯೋದಕ್ಕೆ ಕಾರ್ಮಿಕರು ಗುದ್ದಲಿ ಹಿಡಿದು ನಿಂತರು. ಮಣ್ಣು ಅಗಿತಾ ಹೋದ್ರು. ಸ್ವಲ್ಪ ಆಳಕ್ಕೆ ಹೋದಾಗ ಗುದ್ದಲಿಗೆ ಯಾವುದೋ ಲೋಹ ತಾಕಿದ ಶಬ್ದ ಕೇಳಿಬಂತು. ಕಲ್ಲಿರಬಹುದು ಅಂತ ಮಣ್ಣು ಸರಿಸಿದಾಗ ಕಂಡಿದ್ದು ಕಣ್ಣು ಕುಕ್ಕುವ ದೃಶ್ಯ. ಮಣ್ಣಿನೊಳಗೆ ಬರೋಬ್ಬರಿ 460 ಗ್ರಾಂ ತೂಕದ ಚಿನ್ನದ ಆಭರಣಗಳು ಮತ್ತು ನಿಧಿ ಸಿಕ್ತು. ಒಮ್ಮೆ ಊಹೆ ಮಾಡ್ಕೊಳ್ಳಿ, ಮನೆ ಕಟ್ಟಬೇಕಾದ್ರೆ, ಗುಂಡಿ ತೆಗಿಬೇಕಾದ್ರೆ ಕೆಜಿಗಟ್ಟಲೆ ಬಂಗಾರ ಸಿಕ್ಕರೆ ಆ ಪರಿಸ್ಥಿತಿ ಅಥವಾ ಮನಸ್ಥಿತಿ ಹೇಗಿರಬೇಡ. ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬೋದಕ್ಕೆ ಶುರುವಾಗುತ್ತೆ. ಅಷ್ಟೇ ಅಲ್ಲ, ರಿತಿ ಕುಟುಂಬದವರು ಈ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ನಂತರ ಲಕ್ಕುಂಡಿಯ ಮಣ್ಣಿನ ಬಗ್ಗೆ ಜನರಲ್ಲಿ ಕುತೂಹಲ ಇಮ್ಮಡಿಯಾಯಿತು. ನಮ್ಮ ಮನೆಯ ಕೆಳಗೂ ನಿಧಿ ಇರಬಹುದು ಅನ್ನೋ ಪ್ರಶ್ನೆ ಪ್ರತಿಯೊಬ್ಬ ಗ್ರಾಮಸ್ಥರ ಮನಸ್ಸಲ್ಲೂ ಮೂಡೋದಕ್ಕೆ ಶುರುವಾಯಿತು. ಯಾವಾಗ ಚಿನ್ನ ಸಿಕ್ತು, ಅಲ್ಲಿಗೆ ಪುರಾತತ್ವ ಇಲಾಖೆಯ ಕಣ್ಣು ಬಿತ್ತು. ಇದು ಸಾಮಾನ್ಯ ಜಾಗವಲ್ಲ, ಇದು ಐತಿಹಾಸಿಕ ಲಕ್ಕುಂಡಿ ಅನ್ನೋದು ಮತ್ತೆ ಸಾಬೀತಾಗತ್ತೆ. ಚಿನ್ನ ಸಿಕ್ಕ ನಂತರ ಸರ್ಕಾರ ಸುಮ್ಮನೆ ಕೂರಲಿಲ್ಲ. ಲಕ್ಕುಂಡಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರು ದೊಡ್ಡ ಮಟ್ಟದ ಉತ್ಖನನ ಕಾರ್ಯ ಶುರು ಮಾಡುತ್ತೆ. ರಾಜ್ಯ ಪುರಾತತ್ವ ಇಲಾಖೆ ಮತ್ತು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸೇರಿಕೊಂಡು JCB ಹಾರೆ ಪಿಕಾಸಿ ಹಿಡ್ಕೊಂಡು ಕಾರ್ಯಾಚರಣೆಗೆ ಇಳಿತಾರೆ. ಆದರೆ ಅಲ್ಲಿ ನಡೆದಿದ್ದು ಮಾತ್ರ ಅಚ್ಚರಿ. ದಿನ 1 ಮಣ್ಣು ಅಗೆಯುವಾಗ ಮೊದಲು ಸಿಕ್ಕಿದ್ದು ಶಿವಲಿಂಗದ ಆಕಾರದ ಐತಿಹಾಸಿಕ ಕಲ್ಲು. ದಿನ 2 ಮಡಿಕೆ ಚೂರುಗಳು, ಪುರಾತನ ಕಾಲದ ಬಳಸಿದಂತಹ ವಸ್ತುಗಳು ಸಿಗತ್ತೆ. ದಿನ 3 ಎಲ್ಲರ ಉಸಿರು ಬಿಗಿಯಾಗುವಂತಹ ಮಾಡಿದ್ದು 3ನೇ ದಿನ.
ಹೌದು, ಮಣ್ಣಿನ ಆಳದಲ್ಲಿ ಹಿತ್ತಾಳೆಯ ಗಂಟೆಯೊಂದು ಪತ್ತೆಯಾಯಿತು. ಇದು ಇಂದಿನ ಗಂಟೆಯಲ್ಲ, ನೂರಾರು ವರ್ಷಗಳ ಹಿಂದಿನ ದೇವಸ್ಥಾನದ ಗಂಟೆಯಾಗಿದೆ. ಈಗ ನಾವೇನ್ ನೆಲದ ಮೇಲೆ ನಿಂತಿದ್ದೀವಲ್ಲ, ಇದರ ಕೆಳಗಡೆ ಒಂದು ದೊಡ್ಡ ದೇವಸ್ಥಾನವೇ ಮುಚ್ಚಿ ಹೋಗಿರಬಹುದಾ? ನಾವು ನಡೆದಾಡ್ತಾ ಇರುವ ಜಾಗದ ಕೆಳಗೆ ಒಂದು ಇತಿಹಾಸದ ಸಮಾಧಿಯೇ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಅಧಿಕಾರಿಗಳನ್ನ ಕಾಡ್ತಾಗಿದೆ. ಈ ಉತ್ಖನನದಲ್ಲಿ ಸಿಕ್ಕ ಮತ್ತೊಂದು ರೋಚಕ ವಸ್ತು ಅಂದ್ರೆ ನಾಗರ ಹಾವಿನ ಶಿಲ್ಪ. ಕಲ್ಲಿನಲ್ಲಿ ಕೆತ್ತಿದ ಹೆಡೆ ಎತ್ತಿದ ನಾಗರ ಹಾವಿನ ಚಿತ್ರವಿರುವ ಕಲ್ಲು ಸಿಕ್ಕಿದೆ. ಪುರಾತನಗಳಲ್ಲಿ ಹೇಳ್ತಾರೆ, ಎಲ್ಲಿ ನಿಧಿ ಇರತ್ತೋ ಅಲ್ಲಿ ನಾಗರ ಹಾವು ಕಾವಲು ಇರತ್ತೆ ಅಂತ. ಈ ಮಾತು ಲಕ್ಕುಂಡಿಯಲ್ಲಿ ನಿಜವಾಗ್ತಾ ಇದೆಯಾ ಅನ್ನೋ ಭಯ ಈಗ ಶುರುವಾಗಿದೆ. ಉತ್ಖನನ ಏನೋ ಜೋರಾಗಿ ನಡೀತಾ ಇತ್ತು. 10 ಅಡಿ ಅಗಲ 10 ಅಡಿ ಉದ್ದದ ಜಾಗದಲ್ಲಿ ಸುಮಾರು 3 ಅಡಿ ಆಳದವರೆಗೂ ಮಣ್ಣು ತೆಗೆದಿದ್ರು. ಇನ್ನೂ 7 ರಿಂದ 8 ಅಡಿ ಅಗದ್ರೆ ಖಂಡಿತ ಚಿನ್ನದ ರಾಶಿಯೇ ಸಿಗಬಹುದು ಅಥವಾ ದೊಡ್ಡ ದೇವಸ್ಥಾನವೇ ಸಿಗಬಹುದು ಅನ್ನೋದು ಅಧಿಕಾರಿಗಳ ಲೆಕ್ಕಾಚಾರ. ಆದರೆ ಯಾವಾಗ ನಾಗರ ಹಾವಿನ ಕಲ್ಲು ಸಿಕ್ತು, ಅದರ ಬೆನ್ನಲ್ಲೇ ಆ ಜಾಗದಲ್ಲಿ ನಿಜವಾದ ಕಾಳಿಂಗ ಸರ್ಪ ಪ್ರತ್ಯಕ್ಷವಾಗಿದೆ ಅನ್ನೋ ಮಾತುಗಳು ಕೇಳಿಬಂದವು. ಹೌದು, ನಿಧಿ ಕಾಯೋ ಸರ್ಪ ಎಚ್ಚರಿಕೆಗೊಂಡಿದೆಯಾ? ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಈಗ ಭಯ ಶುರುವಾಗಿದೆ. ಮಣ್ಣು ಮುಟ್ಟಿದ್ರೆ ಎಲ್ಲಿ ಹಾವು ಕಚ್ಚತ್ತೋ ಅಥವಾ ದೈವದ ಕೋಪಕ್ಕೆ ಗುರಿಯಾಗಬೇಕಾಗತ್ತೋ ಅನ್ನುವಂತಹ ಆತಂಕ ಕಾರ್ಮಿಕರಲ್ಲಿ ಕಾಡ್ತಾಗಿದೆ. ನಿಧಿ ಸಿಕ್ಕ ಜಾಗದಲ್ಲಿ ಪೂಜೆ ಮಾಡಲಾಯಿತು. ಹಾರೆ ಪಿಕಾಸಿ ಬುಟ್ಟಿಗಳಿಗೆ ವಿಭೂತಿ ಹಚ್ಚಿ ಹೂ ಹಾಕಿ ತಾಯಿ ಭೂದೇವಿ ನಮಗೆ ದಾರಿ ತೋರಿಸು ಅಂತ ಪ್ರಾರ್ಥಿಸಿ ಮತ್ತೆ ಕೆಲಸ ಮುಂದುವರೆಸಿದ್ದಾರೆ. ಆದರೆ ಆತಂಕ ಮಾತ್ರ ಕಡಿಮೆಯಾಗಿಲ್ಲ. ಇನ್ನು ಊರೇ ಖಾಲಿಯಾಗುತ್ತಾ? ಗ್ರಾಮಸ್ಥರ ಗೊಂದಲ ಇದೆ. ಈಗ ಲಕ್ಕುಂಡಿಯ ಜನರ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಇದು ಹಾವಿನ ಹೆಡೆಯ ಅಡಿಯಲ್ಲಿ ಮಲಗಿದಂತೆ ಆಗಿದೆ. ಒಂದೆಡೆ ಸಂತೋಷ, ನಮ್ಮೂರಲ್ಲಿ ಚಿನ್ನ ಸಿಗ್ತಾ ಇದೆ, ನಮ್ಮೂರು ಇತಿಹಾಸ ಪ್ರಸಿದ್ಧವಾಗತ್ತೆ ಅಂತ. ಇನ್ನೊಂದು ಕಡೆ ಎಲ್ಲಿ ನಮ್ಮ ಮನೆಯನ್ನೂ ಕೂಡ ಬಿಟ್ಟು ಹೋಗಬೇಕಾಗತ್ತೇನೋ ಅಂತ ಆತಂಕ ಶುರುವಾಗಿದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಒಂದು ಮಹತ್ವದ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ನಿಧಿ ಸಿಕ್ಕ ಜಾಗವನ್ನು ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದೀವಿ. ಅಲ್ಲಿ ಯಾರೂ ಕೂಡ ಹೋಗುವಂತಿಲ್ಲ. ಒಂದು ವೇಳೆ ಈ ಉತ್ಖನನದಲ್ಲಿ ಇನ್ನೂ ಹೆಚ್ಚಿನ ಮಹತ್ವದ ಅವಶೇಷಗಳು ಸಿಕ್ಕರೆ ಅಥವಾ ಒಂದು ದೊಡ್ಡ ನಗರವೇ ಮಣ್ಣಿನ ಅಡಿಯಲ್ಲಿ ಇದೆಯಂತ ಗೊತ್ತಾದರೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಇದರರ್ಥ ಸ್ಪಷ್ಟ, ಲಕ್ಕುಂಡಿ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕಾದೀತು. ಯೋಚನೆ ಮಾಡಿ, ತಲೆಮಾರುಗಳಿಂದ ಹುಟ್ಟಿ ಬೆಳೆದು ಬಂದ ಊರು, ಆಟವಾಡದಂತಹ ಅಂಗಳ, ಕಷ್ಟಪಟ್ಟು ಕಟ್ಟಿದ ಮನೆ, ಈಗ ದಿಢೀರನೆ ನಿಮ್ಮ ಮನೆಯ ಒಳಗಡೆ ಇತಿಹಾಸ ಇದೆ, ನೀವು ಜಾಗ ಖಾಲಿ ಮಾಡಿ ಅಂದರೆ ಆ ಜನರ ಕರುಳು ಚುರುಕ ಅನ್ನತ್ತೆ ಅಲ್ವಾ? ರಿತ್ತಿ ಗಂಗವ್ವನ ಕುಟುಂಬವನ್ನ ಈಗಾಗಲೇ ತಾತ್ಕಾಲಿಕವಾಗಿ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ. ಇದು ಇಡೀ ಊರಿಗೆ ಸಿಕ್ಕಿರುವ ಮುನ್ಸೂಚನೆನಾ? ಗ್ರಾಮಸ್ಥರಲ್ಲಿ ಈಗ ಮಿಶ್ರ ಭಾವನೆ ಇದೆ. ನಿಧಿ ಸಿಕ್ಕರೆ ಅದರಲ್ಲಿ ನಮಗೂ 5% ರಿಂದ 20% ಪಾಲು ಸಿಗತ್ತೇನೋ ನಿಜ, ಆದರೆ ಊರು ಬಿಟ್ಟು ಎಲ್ಲಿಗೆ ಹೋಗೋದು ಅನ್ನುವಂತಹದ್ದು ದೊಡ್ಡ ಚಿಂತೆಯಾಗಿದೆ. ದಿನಕ್ಕೊಂದು ತಿರುವು ಪಡಿತಾ ಇರುವಂತಹ ಲಕ್ಕುಂಡಿ ಪ್ರಕರಣ ಈಗ ಕೇವಲ ಗದಗ ಜಿಲ್ಲೆಗೆ ಸೀಮಿತವಾಗಿಲ್ಲ, ಇಡೀ ದೇಶದ ಗಮನ ಸೆಳೀತಾಗಿದೆ. ವೀಕ್ಷಕರೇ, ಲಕ್ಕುಂಡಿ ಕೇವಲ ಒಂದು ಗ್ರಾಮವಲ್ಲ, ಅದು ಇತಿಹಾಸದ ಒಂದು ತೆರೆದ ಪುಸ್ತಕವಾಗಿದೆ. ಚಾಲುಕ್ಯರು, ಹೊಯ್ಸಳರು ಆಳದಂತಹ ನಾಡಿದು ಈ ಮಣ್ಣಿನ ಕಣಕಣದಲ್ಲೂ ಕತೆ ಅಡಗಿ ಕೂತಿದೆ. ಆದರೆ ಈಗ ಕಾಡ್ತಾ ಇರುವ ಪ್ರಶ್ನೆ ಒಂದೇ, ಆ ಮಣ್ಣಿನ ಅಡಿಯಲ್ಲಿ ಇರೋದು ಬರೀ ಚಿನ್ನನಾ ಅಥವಾ ನಾವು ಊಹಿಸಲು ಸಾಧ್ಯವಾಗದ ಬೇರೆ ಏನಾದರೂ ರಹಸ್ಯ ಇದೆಯಾ? ಆ ನಾಗರ ಹಾವಿನ ಶಿಲ್ಪ ಮತ್ತು ಪ್ರತ್ಯಕ್ಷವಾದ ಹಾವು ಏನನ್ನ ಸೂಚಿಸ್ತಾ ಇದೆ? ನಿಜಕ್ಕೂ ಲಕ್ಕುಂಡಿ ಜನ ಊರು ಬಿಟ್ಟು ಬೇರೆ ಕಡೆ ಸ್ಥಳಾಂತರ ಆಗಬೇಕಾ? ಉತ್ಖನನ ಇನ್ನೂ ಮುಂದುವರೆದಿದೆ. ಪ್ರತಿದಿನ ಪ್ರತಿ ಗಂಟೆ ಮಣ್ಣು ಅಗೆದಂತೆಲ್ಲ ಹೊಸ ಸತ್ಯಗಳು ಹೊರಬೀಳುತ್ತಾಗಿದ್ದಾವೆ. ಮುಂದಿನ 2 ರಿಂದ 3 ದಿನಗಳವರೆಗೆ ಏನಾಗಬಹುದು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಬಹುಶಃ ಕರ್ನಾಟಕದ ಇತಿಹಾಸವನ್ನೇ ಬದಲಿಸುವಂತಹ ಸಾಕ್ಷಿ ಇಲ್ಲಿ ಸಿಗಬಹುದು. ಈಗ ನಿಮಗೇನನ್ಸುತ್ತೆ? ಲಕ್ಕುಂಡಿಯ ಮಣ್ಣಿನ ಅಡಿಯಲ್ಲಿ ಏನಿರಬಹುದು? ನಿಮಗೇನಾದರೂ ಊಹೆ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಸಪೋಸ್ ಈಗ ಹೊಸ ದೇವಸ್ಥಾನನೋ ಮತ್ತೊಂದೇನಾದರೂ ಸಾಕ್ಷಿ ಸಿಕ್ತು ಅಂತಂದರೆ ಇಡೀ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕಾ? ಈಗ ಹಂಪಿ ಹೆಂಗೆ ನಾವು ಪ್ರವಾಸೋದ್ಯಮ ಅಂತ ಮಾಡಿದ್ದೀವಲ್ಲ, ಐತಿಹಾಸಿಕ ಸ್ಮಾರಕಗಳ ಊರು ಅಂತ ಮಾಡಿದ್ದೀವಲ್ಲ, ಹಾಗೆ ಲಕ್ಕುಂಡಿ ಗ್ರಾಮವನ್ನು ಕೂಡ ಪ್ರವಾಸಿ ತಾಣ ಮಾಡಿದ್ರೆ ಅಲ್ಲಿನ ಗ್ರಾಮಸ್ಥರನ್ನ ಅಲ್ಲೇ ಒಂದು ಪ್ರವಾಸಿಗರಿಗೆ ಬರುವಂತಹ ಒಂದು ಲಾಡ್ಜು, ಅದರ ಪಕ್ಕದಲ್ಲಿಯೇ ಗ್ರಾಮಸ್ಥರಿಗೆ ಜಾಗ ಕೊಡಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.